ದಾಳಿ ಮಾಡುವ ಪ್ರಯತ್ನವನ್ನ ಮಾಡಿದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿ ಗುಂಡಿನ ದಾಳಿ ಮಾಡ್ತಾ ಇದೆ. 13 ನಾಗರಿಕರು ದುರ್ಮರಣಕ್ಕೀಡಾಗಿದ್ದಾರೆ. 59 ಮಂದಿಗೆ ಗಾಯಗಳಾಗಿದ್ದಾವೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ರಣಹೇಡಿ ಪಾಕಿಸ್ತಾನ. ಗಾಯಗೊಂಡವರಲ್ಲಿ 44 ಮಂದಿ ಪೂಂಚ್ ನಿವಾಸಿಗಳು. ತಮ್ಮನ್ನೇ ತಾವು ಕೊಂದುಕೊಳ್ಳುವಂತ ಒಂದು ಜನ ಇವರು. ನೋಡಿ ಹೆಂಗೆ ಪಾಕಿಸ್ತಾನದವರು ಪೂಂಚ್ನಲ್ಲಿ ಭಾರತೀಯ ನಾಗರಿಕರ ಮೇಲೆ, ಪೂಂಚ್ ನಿವಾಸಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 44 ಮಂದಿ ಪೂಂಚ್ ನಿವಾಸಿಗಳು ಹತರಾಗಿದ್ದಾರೆ. ಒಳನುಸುಳುಕೋರರು ಕೂಡ ಇದ್ದಾರೆ. ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನ ಮಾಡಿದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿ ಗುಂಡಿನ ದಾಳಿ ಮಾಡ್ತಾ ಇದೆ. 13 ನಾಗರಿಕರು ದುರ್ಮರಣಕ್ಕೀಡಾಗಿದ್ದಾರೆ. 59 ಮಂದಿಗೆ ಗಾಯಗಳಾಗಿದ್ದಾವೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ರಣಹೇಡಿ ಪಾಕಿಸ್ತಾನ. ಗಾಯಗೊಂಡವರಲ್ಲಿ 44 ಮಂದಿ ಪೂಂಚ್ ನಿವಾಸಿಗಳು. ತಮ್ಮನ್ನೇ ತಾವು ಕೊಂದುಕೊಳ್ಳುವಂತ ಒಂದು ಜನ ಇವರು. ನೋಡಿ ಹೆಂಗೆ ಪಾಕಿಸ್ತಾನದವರು ಪೂಂಚ್ನಲ್ಲಿ ಭಾರತೀಯ ನಾಗರಿಕರ ಮೇಲೆ, ಪೂಂಚ್ ನಿವಾಸಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 44 ಮಂದಿ ಪೂಂಚ್ ನಿವಾಸಿಗಳು ಹತರಾಗಿದ್ದಾರೆ. ಒಳನುಸುಳುಕೋರರು ಕೂಡ ಇದ್ದಾರೆ. ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನ ಮಾಡಿದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿ ಗುಂಡಿನ ದಾಳಿ ಮಾಡ್ತಾ ಇದೆ. 13 ನಾಗರಿಕರು ದುರ್ಮರಣಕ್ಕೀಡಾಗಿದ್ದಾರೆ. 59 ಮಂದಿಗೆ ಗಾಯಗಳಾಗಿದ್ದಾವೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ರಣಹೇಡಿ ಪಾಕಿಸ್ತಾನ. ಗಾಯಗೊಂಡವರಲ್ಲಿ 44 ಮಂದಿ ಪೂಂಚ್ ನಿವಾಸಿಗಳು. ತಮ್ಮನ್ನೇ ತಾವು ಕೊಂದುಕೊಳ್ಳುವಂತ ಒಂದು ಜನ ಇವರು. ನೋಡಿ ಹೆಂಗೆ ಪಾಕಿಸ್ತಾನದವರು ಪೂಂಚ್ನಲ್ಲಿ ಭಾರತೀಯ ನಾಗರಿಕರ ಮೇಲೆ, ಪೂಂಚ್ ನಿವಾಸಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 44 ಮಂದಿ ಪೂಂಚ್ ನಿವಾಸಿಗಳು ಹತರಾಗಿದ್ದಾರೆ. ಒಳನುಸುಳುಕೋರರು ಕೂಡ ಇದ್ದಾರೆ. ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನ ಮಾಡಿದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿ ಗುಂಡಿನ ದಾಳಿ ಮಾಡ್ತಾ ಇದೆ. 13 ನಾಗರಿಕರು ದುರ್ಮರಣಕ್ಕೀಡಾಗಿದ್ದಾರೆ. 59 ಮಂದಿಗೆ ಗಾಯಗಳಾಗಿದ್ದಾವೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ರಣಹೇಡಿ ಪಾಕಿಸ್ತಾನ. ಗಾಯಗೊಂಡವರಲ್ಲಿ 44 ಮಂದಿ ಪೂಂಚ್ ನಿವಾಸಿಗಳು. ತಮ್ಮನ್ನೇ ತಾವು ಕೊಂದುಕೊಳ್ಳುವಂತ ಒಂದು ಜನ ಇವರು. ನೋಡಿ ಹೆಂಗೆ ಪಾಕಿಸ್ತಾನದವರು ಪೂಂಚ್ನಲ್ಲಿ ಭಾರತೀಯ ನಾಗರಿಕರ ಮೇಲೆ, ಪೂಂಚ್ ನಿವಾಸಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 44 ಮಂದಿ ಪೂಂಚ್ ನಿವಾಸಿಗಳು ಹತರಾಗಿದ್ದಾರೆ. ಒಳನುಸುಳುಕೋರರು ಕೂಡ ಇದ್ದಾರೆ. ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನ ಮಾಡಿದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿ ಗುಂಡಿನ ದಾಳಿ ಮಾಡ್ತಾ ಇದೆ. 13 ನಾಗರಿಕರು ದುರ್ಮರಣಕ್ಕೀಡಾಗಿದ್ದಾರೆ. 59 ಮಂದಿಗೆ ಗಾಯಗಳಾಗಿದ್ದಾವೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ರಣಹೇಡಿ ಪಾಕಿಸ್ತಾನ. ಗಾಯಗೊಂಡವರಲ್ಲಿ 44 ಮಂದಿ ಪೂಂಚ್ ನಿವಾಸಿಗಳು. ತಮ್ಮನ್ನೇ ತಾವು ಕೊಂದುಕೊಳ್ಳುವಂತ ಒಂದು ಜನ ಇವರು. ನೋಡಿ ಹೆಂಗೆ ಪಾಕಿಸ್ತಾನದವರು ಪೂಂಚ್ನಲ್ಲಿ ಭಾರತೀಯ ನಾಗರಿಕರ ಮೇಲೆ, ಪೂಂಚ್ ನಿವಾಸಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 44 ಮಂದಿ ಪೂಂಚ್ ನಿವಾಸಿಗಳು ಹತರಾಗಿದ್ದಾರೆ. ಒಳನುಸುಳುಕೋರರು ಕೂಡ ಇದ್ದಾರೆ. ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನ ಮಾಡಿದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿ ಗುಂಡಿನ ದಾಳಿ ಮಾಡ್ತಾ ಇದೆ. 13 ನಾಗರಿಕರು ದುರ್ಮರಣಕ್ಕೀಡಾಗಿದ್ದಾರೆ. 59 ಮಂದಿಗೆ ಗಾಯಗಳಾಗಿದ್ದಾವೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ರಣಹೇಡಿ ಪಾಕಿಸ್ತಾನ. ಗಾಯಗೊಂಡವರಲ್ಲಿ 44 ಮಂದಿ ಪೂಂಚ್ ನಿವಾಸಿಗಳು. ತಮ್ಮನ್ನೇ ತಾವು ಕೊಂದುಕೊಳ್ಳುವಂತ ಒಂದು ಜನ ಇವರು. ನೋಡಿ ಹೆಂಗೆ ಪಾಕಿಸ್ತಾನದವರು ಪೂಂಚ್ನಲ್ಲಿ ಭಾರತೀಯ ನಾಗರಿಕರ ಮೇಲೆ, ಪೂಂಚ್ ನಿವಾಸಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 44 ಮಂದಿ ಪೂಂಚ್ ನಿವಾಸಿಗಳು ಹತರಾಗಿದ್ದಾರೆ. ಒಳನುಸುಳುಕೋರರು ಕೂಡ ಇದ್ದಾರೆ. ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನ ಮಾಡಿದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿ ಗುಂಡಿನ ದಾಳಿ ಮಾಡ್ತಾ ಇದೆ. 13 ನಾಗರಿಕರು ದುರ್ಮರಣಕ್ಕೀಡಾಗಿದ್ದಾರೆ. 59 ಮಂದಿಗೆ ಗಾಯಗಳಾಗಿದ್ದಾವೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ರಣಹೇಡಿ ಪಾಕಿಸ್ತಾನ. ಗಾಯಗೊಂಡವರಲ್ಲಿ 44 ಮಂದಿ ಪೂಂಚ್ ನಿವಾಸಿಗಳು. ತಮ್ಮನ್ನೇ ತಾವು ಕೊಂದುಕೊಳ್ಳುವಂತ ಒಂದು ಜನ ಇವರು. ನೋಡಿ ಹೆಂಗೆ ಪಾಕಿಸ್ತಾನದವರು
ಪೂಂಚ್ನಲ್ಲಿ ಭಾರತೀಯ ನಾಗರಿಕರ ಮೇಲೆ ಪೂಂಚ್ ನಿವಾಸಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 44 ಮಂದಿ ಪೂಂಚ್ ನಿವಾಸಿಗಳು ಹತರಾಗಿದ್ದಾರೆ. ಒಳನುಸುಳುಕೋರರು ಕೂಡ ಇದ್ದಾರೆ. ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನ ಮಾಡಿದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿ ಗುಂಡಿನ ದಾಳಿ ಮಾಡ್ತಾ ಇದೆ. 13 ನಾಗರಿಕರು ದುರ್ಮರಣಕ್ಕೀಡಾಗಿದ್ದಾರೆ. 59 ಮಂದಿಗೆ ಗಾಯಗಳಾಗಿದ್ದಾವೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ರಣಹೇಡಿ ಪಾಕಿಸ್ತಾನ. ಗಾಯಗೊಂಡವರಲ್ಲಿ 44 ಮಂದಿ ಪೂಂಚ್ ನಿವಾಸಿಗಳು ತಮ್ಮನ್ನೇ ತಾವು ಕೊಂದುಕೊಳ್ಳುವಂತ ಒಂದು ಜನ ಇವರು. ನೋಡಿ ಹೆಂಗೆ ಪಾಕಿಸ್ತಾನದವರು ಪೂಂಚ್ನಲ್ಲಿ ಭಾರತೀಯ ನಾಗರಿಕರ ಮೇಲೆ ಪೂಂಚ್ ನಿವಾಸಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 44 ಮಂದಿ ಪೂಂಚ್ ನಿವಾಸಿಗಳು ಹತರಾಗಿದ್ದಾರೆ. ಒಳನುಸುಳುಕೋರರು ಕೂಡ ಇದ್ದಾರೆ. ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನ ಮಾಡಿದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿ ಗುಂಡಿನ ದಾಳಿ ಮಾಡ್ತಾ ಇದೆ. 13 ನಾಗರಿಕರು ದುರ್ಮರಣಕ್ಕೀಡಾಗಿದ್ದಾರೆ. 59 ಮಂದಿಗೆ ಗಾಯಗಳಾಗಿದ್ದಾವೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ರಣಹೇಡಿ ಪಾಕಿಸ್ತಾನ. ಗಾಯಗೊಂಡವರಲ್ಲಿ 44 ಮಂದಿ ಪೂಂಚ್ ನಿವಾಸಿಗಳು ತಮ್ಮನ್ನೇ ತಾವು ಕೊಂದುಕೊಳ್ಳುವಂತ ಒಂದು ಜನ ಇವರು. ನೋಡಿ ಹೆಂಗೆ ಪಾಕಿಸ್ತಾನದವರು ಪೂಂಚ್ನಲ್ಲಿ ಭಾರತೀಯ ನಾಗರಿಕರ ಮೇಲೆ ಪೂಂಚ್ ನಿವಾಸಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 44 ಮಂದಿ ಪೂಂಚ್ ನಿವಾಸಿಗಳು ಹತರಾಗಿದ್ದಾರೆ. ಒಳನುಸುಳುಕೋರರು ಕೂಡ ಇದ್ದಾರೆ. ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನ ಮಾಡಿದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿ ಗುಂಡಿನ ದಾಳಿ ಮಾಡ್ತಾ ಇದೆ. 13 ನಾಗರಿಕರು ದುರ್ಮರಣಕ್ಕೀಡಾಗಿದ್ದಾರೆ. 59 ಮಂದಿಗೆ ಗಾಯಗಳಾಗಿದ್ದಾವೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ರಣಹೇಡಿ ಪಾಕಿಸ್ತಾನ. ಗಾಯಗೊಂಡವರಲ್ಲಿ 44 ಮಂದಿ ಪೂಂಚ್ ನಿವಾಸಿಗಳು ತಮ್ಮನ್ನೇ ತಾವು ಕೊಂದುಕೊಳ್ಳುವಂತ ಒಂದು ಜನ ಇವರು. ನೋಡಿ ಹೆಂಗೆ ಪಾಕಿಸ್ತಾನದವರು ಪೂಂಚ್ನಲ್ಲಿ ಭಾರತೀಯ ನಾಗರಿಕರ ಮೇಲೆ ಪೂಂಚ್ ನಿವಾಸಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 44 ಮಂದಿ ಪೂಂಚ್ ನಿವಾಸಿಗಳು ಹತರಾಗಿದ್ದಾರೆ. ಒಳನುಸುಳುಕೋರರು ಕೂಡ ಇದ್ದಾರೆ. ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನ ಮಾಡಿದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿ ಗುಂಡಿನ ದಾಳಿ ಮಾಡ್ತಾ ಇದೆ. 13 ನಾಗರಿಕರು ದುರ್ಮರಣಕ್ಕೀಡಾಗಿದ್ದಾರೆ. 59 ಮಂದಿಗೆ ಗಾಯಗಳಾಗಿದ್ದಾವೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ರಣಹೇಡಿ ಪಾಕಿಸ್ತಾನ. ಗಾಯಗೊಂಡವರಲ್ಲಿ 44 ಮಂದಿ ಪೂಂಚ್ ನಿವಾಸಿಗಳು ತಮ್ಮನ್ನೇ ತಾವು ಕೊಂದುಕೊಳ್ಳುವಂತ ಒಂದು ಜನ ಇವರು. ನೋಡಿ ಹೆಂಗೆ ಪಾಕಿಸ್ತಾನದವರು ಪೂಂಚ್ನಲ್ಲಿ ಭಾರತೀಯ ನಾಗರಿಕರ ಮೇಲೆ ಪೂಂಚ್ ನಿವಾಸಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 44 ಮಂದಿ ಪೂಂಚ್ ನಿವಾಸಿಗಳು ಹತರಾಗಿದ್ದಾರೆ. ಒಳನುಸುಳುಕೋರರು ಕೂಡ ಇದ್ದಾರೆ. ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನ ಮಾಡಿದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿ ಗುಂಡಿನ ದಾಳಿ ಮಾಡ್ತಾ ಇದೆ. 13 ನಾಗರಿಕರು ದುರ್ಮರಣಕ್ಕೀಡಾಗಿದ್ದಾರೆ. 59 ಮಂದಿಗೆ ಗಾಯಗಳಾಗಿದ್ದಾವೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ರಣಹೇಡಿ ಪಾಕಿಸ್ತಾನ. ಗಾಯಗೊಂಡವರಲ್ಲಿ 44 ಮಂದಿ ಪೂಂಚ್ ನಿವಾಸಿಗಳು ತಮ್ಮನ್ನೇ ತಾವು ಕೊಂದುಕೊಳ್ಳುವಂತ ಒಂದು ಜನ ಇವರು. ನೋಡಿ ಹೆಂಗೆ ಪಾಕಿಸ್ತಾನದವರು ಪೂಂಚ್ನಲ್ಲಿ ಭಾರತೀಯ ನಾಗರಿಕರ ಮೇಲೆ ಪೂಂಚ್ ನಿವಾಸಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 44 ಮಂದಿ ಪೂಂಚ್ ನಿವಾಸಿಗಳು ಹತರಾಗಿದ್ದಾರೆ. ಒಳನುಸುಳುಕೋರರು ಕೂಡ ಇದ್ದಾರೆ.